ಹಾಯ್ ಗೈಸ್, ಹರ್ಷಿತಾ ನಾಗೇಶ್ ಎಚ್.ಎನ್.ಎಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನಾವಿವತ್ತು ಬೆಳಗ್ಗೆನೆ ಮದ್ರೆ ಹತ್ರ ಇರುವಂತಹ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ನನ್ನ ಮಗನಿಗೆ ಮುಡಿ ಕೊಡಬೇಕಾಗಿತ್ತು. ಇದು 3ನೇ ಮುಡಿ ಆಗಿರೋದ್ರಿಂದ ಇದು 3ನೇ ಮುಡಿ ಕೊಡಬೇಕಾಗಿತ್ತು. ನಾವು ದೇವಸ್ಥಾನಕ್ಕೆ ಮದ್ರೆ ದೇವಸ್ಥಾನಕ್ಕೆ ಕೊಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ನಮ್ಮ ಮನೆಯವರು ಹೋಗಿ ದೇವಸ್ಥಾನಕ್ಕೆ ಹೋಗಿ ತೀರ್ಥ ಎಲ್ಲ ಹಾಕಿಸ್ಕೊಂಬಂದರು. ಇನ್ನು ಪೂಜೆ ಕೂಡ ಮಾಡಿಸಿಲ್ಲ. ಫಸ್ಟ್ ಇಲ್ಲಿ ಬಂದು ಮಂಡೆ ತೆಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ತೆಗಿಸ್ತಾ ಇದ್ದೀವಿ. ತುಂಬಾ ಅಳ್ತಿದ್ದ ನನ್ನ ಮಗ. ನಮ್ಮ ಮನೆಯವರು ನಾವು ಎಲ್ಲ ಸುಮ್ಮನೆ ಕೂತ್ಕೊಂಡಿದ್ದೀವಿ. ನಮ್ಮ ಅಮ್ಮನೂ ಕೂಡ ಹಿಡ್ಕೊಂಡು ಕೂತ್ಕೊಂಡಿದ್ರು. ಅಳ್ತಾ ಇದ್ದ. ಹಂಗೂ ಒಂದು ಸ್ವಲ್ಪ ಟಚ್ ಆಯಿತು ಪಾಪ. ಆದರೂ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ. ಆಮೇಲೆ ತಿರ್ಗಾ ಅಳ್ತಾನೆ ಇದ್ದ. ಆಮೇಲೆ ನಾನೊಂದು ಸ್ವಲ್ಪ ಹೊತ್ತು ಸುಧಾರಿಸ್ತಾ ಇದ್ದೆ. ಆಮೇಲೆ ನಮ್ಮ ಮನೆಯವರು ಕೂಡ ನೀನು ಅಂದ್ಬಿಟ್ಟು ಅವರು ಕೂಡ ಮಾತಾಡಿಸ್ತಾ ಇದ್ರು. ಸುಮ್ಮನೆ ಫೋನೆಲ್ಲ ತೋರಿಸ್ಕೊಂಡು ಸುಮ್ಮನೆ ಇರಿಸ್ತಾ ಇದ್ವಿ. ಆದ್ರೂ ತುಂಬಾ ಅಳ್ತಾ ಇದ್ದ. ಪೂಜೆ ಎಲ್ಲ ಮಾಡಿಸ್ಬೇಕಾಗಿತ್ತಲ್ಲ, ಬೇಗ ಎಲ್ಲ ಮುಗಿಸ್ಕೊಂಡು ಮಂಡೆ ಎಲ್ಲ ಕೊಡಿಸ್ಬಿಟ್ಟು ಇಲ್ಲೇ ಪಕ್ಕದಲ್ಲಿ ಅಲ್ಲಿ ಒಳಗಡೆ ಬರೀ ಅಂದರೆ ತಣ್ಣೀರು ಇರುತ್ತೆ. ತಣ್ಣೀರು ಮಕ್ಳಿಗೆ ಮಾಡಿಸೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಈಚೆಗಡೆ ಬಿಸಿನೀರು ಕೊಡ್ತಾರೆ. ಒಂದು 30 ರೂಪಾಯಿ ಕೊಟ್ಟರೆ ಒಂದು ಬಕೆಟು ಬಿಸಿನೀರು ಕೊಡ್ತಾರೆ. ಅಲ್ಲೋಗಿ ಸ್ನಾನ ಎಲ್ಲ ಮಾಡಿಸ್ಕೊಂಡ್ವಿ. ಸ್ನಾನ ಎಲ್ಲ ಮಾಡಿಸ್ಕೊಂಡು ಆಮೇಲೆ ತಿರ್ಗಾ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಪೂಜೆ ಎಲ್ಲ ಮಾಡಿಸಿದ್ರು. ಅಮ್ಮ ಫಸ್ಟೇ ಬಂದಿದ್ದರು, ನಮಗಿಂತ ಫಸ್ಟೇ ಬಸ್ನಲ್ಲಿ ಬಂದಿದ್ದರು. ಅಮ್ಮನ ಮತ್ತು ನಮ್ಮ ಅಮ್ಮನ ತಮ್ಮ ಬಂದಿದ್ದರು. ಅವರು ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಕೂತಿದ್ರು. ಮತ್ತು ನಾವು ದರ್ಶನ ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ಅಂದರೆ ಒಳಗಡೆ ಕ್ಯಾಮ್ರಾ ಹಿಡಿಯೋ ಆಗಿಲ್ಲ, ಫೋಟೋ ಹಿಡಿಯೋ ಆಗಿಲ್ಲ. ಪೂಜೆ ಎಲ್ಲ ಮಾಡಿಸ್ಕೊಂಡು ಈಚೆ ಬಂದ್ವಿ. ಹಿಂದೆಗಡೆ ಹೋದರೆ ಅಲ್ಲಿ ಆಟ ಸಾಮಾನೆಲ್ಲ ಇರುತ್ತೆ ಮಕ್ಳಿಗೆ. ಆಟ ಸಾಮಾನೆಲ್ಲ ಕೊಡಿಸ್ಕೊಂಡು ಇಬ್ರಿಗೂ ಒಂದೊಂದು ಕೊಡಿಸ್ಬಿಟ್ಟು ನಮ್ಮ ಮನೆಯವರು ಊಟ ಮಾಡೋದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ನನ್ನ ಮಗ ಸುಸ್ತು ಅಂತ ಇದ್ದ ದೊಡ್ಡವನು. ಅದಕ್ಕೋಸ್ಕರ ಅವನಿಗಲ್ಲಿ ಇಡ್ಲಿ ತಿನ್ನಿಸ್ಬಿಟ್ಟು ಅಲ್ಲೇ ಕೂರಿಸ್ಕೊಂಡಿದ್ರು. ನಾನು ಮತ್ತು ಇಲ್ಲೇ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾರೆ ನಮ್ಮ ರಿಲೇಷನ್ ಒಬ್ಬರು ಇದ್ದಾರೆ, ಛಾಯಾ ಅಕ್ಕ ಅಂತ. ಇವರೇ ಛಾಯಾ ಅಕ್ಕ ಮುಂದೆ ಹೋಗ್ತಾ ಇದ್ದಾರೆ ನೋಡಿ, ಸ್ಯಾರಿ ಉಟ್ಕೊಂಡು. ಅವರು ಮತ್ತು ಬಂದರು, ನಮ್ಮ ಜೊತೆಗೆ ಬಂದ್ರಿ ಊಟ ಎಲ್ಲ ತಿನ್ಕೊಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಊಟ. ನೋಡಿ, ಇವರೇ ಛಾಯಾ ಅಕ್ಕ ಅಂದರೆ ಇಲ್ಲೇ ಕೆಲಸ ಮಾಡೋದವರು. ತುಂಬಾ ಒಳ್ಳೆ ಅಕ್ಕ. ಇವರು ನಮ್ಮ ರಿಲೇಷನ್ನೇ ಆಗಬೇಕು. ನನ್ನ ಮಗನಿಗೆಲ್ಲ ಮಂಡೆ ಎಲ್ಲ ಕೂಡಿಸ್ಕೊಂಡು ಬಂದು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಅನ್ನ ಸಾಂಬಾರು ಮತ್ತು ಇದು ಮಜ್ಜಿಗೆ ಪಾಯಸ ಇಷ್ಟನ್ನು ಕೂಡ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಲ್ಲಿಂದ ಈಚೆ ಬಂದರೆ ನೋಡಿ, ಹಳೆಯ ಕಾಲದ ನೋಟು ಮತ್ತು ಕಾಯಿನ್ಸ್ಗಳು ಎಲ್ಲ ಇಟ್ಟಿದ್ದಾರೆ. ಅಲ್ಲಿ ವಿಂಡೋಸ್ ಮಾಡಿದ್ದಾರೆ ನೋಡಿ, ಎಷ್ಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಯಾವ ರೀತಿ ಇದೆ ಅಂತ. ತುಂಬಾ ಕಾಯಿನ್ಸ್ಗಳು ಇಟ್ಟಿದ್ದಾರೆ ಅಲ್ಲಿ. ಎಷ್ಟು ಕಲೆಕ್ಷನ್ ಸಿಕ್ಕಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿದೆ. ಹಳೆ ಕಾಲದ ನೋಟ್ಗಳು ಮತ್ತು ಕಾಯಿನ್ಸ್ಗಳು ಎಲ್ಲ ತುಂಬಾ ಇದೆ ನೋಡಿ ಫ್ರೆಂಡ್ಸ್. ಎಷ್ಟಿದೆ ಅಂತ ತುಂಬಾ ಇತ್ತು. ಮತ್ತು ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ನಮ್ಮ ಮಾಮ ಅವರು ಮನೆಗೆ ಹೋದರು, ಅವ್ರ ಮನೆಗೆ. ನೋಡಿ ಫ್ರೆಂಡ್ಸ್, ಮಲ್ಕೊಂಡಿದ್ದಾನೆ. ಮತ್ತು ನಮ್ಮ ಮನೆಯವರು ಊಟ ಇಟ್ಕೊಟ್ಟಿದ್ದೆ, ಅಲ್ಲಿ ತಿಂದಿರಲಿಲ್ಲ. ನನ್ನ ಮಗನ ಬೇರೆ ಸುಸ್ತಾಗ್ತಿತ್ತಲ್ಲ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ರು. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಫ್ರೆಂಡ್ಸ್.